यो नमः यत्पदं वेदसंवेद्यं कटाक्षेनापि वीक्षितुं न क्षमन्ते विमतयस्तमुपासे श्रेयः पतिम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಇವತ್ತಿನ ದಿನ ನಾವು ಧನುರ್ಮಾಸದ ಮಾಹಾತ್ಮ್ಯವನ್ನು ತಿಳಿಯುವಂತಹ ಪ್ರಯತ್ನವನ್ನು ಮಾಡೋಣ. ಶೌನಕಾದಿ ಋಷಿಗಳು ಸೂತಾಚಾರ್ಯರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸೂತ ಮಹಾಭಾಗ ಸರ್ವಶಾಸ್ತ್ರ ವಿಶಾರದ ಪುರಾಣಮಖಿಲಂ ವೇತ್ಸಿ ಪಾರಾಶರ್ಯ ಪ್ರಸಾದತಃ ಸರ್ವೇಷಾಮಪಿ ಮಾಸಾನಾಂ ಮಾಹಾತ್ಮ್ಯಂ ತ್ವನ್ಮುಖಾತ್ ಶ್ರುತಂ ಅಧುನೇಹ ಮಹಾಭಾಗ ಧನುರ್ಮಾಹಾತ್ಮ್ಯಮುತ್ತಮಂ. ಸೂತರೆ, ವೇದವ್ಯಾಸದೇವರ ಅನುಗ್ರಹದಿಂದ ನೀವು ಸಕಲ ಪುರಾಣಗಳ ಸಾರವನ್ನು ತಿಳಿದಿದ್ದೀರಿ. ಅನೇಕ ಮಾಸಗಳ ಮಾಹಾತ್ಮ್ಯವನ್ನು ಕೂಡ ನೀವು ನಮಗೆ ತಿಳಿಸಿಕೊಟ್ಟಿದ್ದೀರಿ. ಈಗ ನಮಗೆ ಧನುರ್ಮಾಸದ ಮಾಹಾತ್ಮ್ಯವನ್ನು ತಿಳಿಸಿಕೊಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡಿದಾಗ ಸೂತಾಚಾರ್ಯರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಅಹೋಧನ್ಯ ಎಂಬುದಾಗಿ ಬಹಳ ಉತ್ತಮವಾಗಿರುವಂತಹ ಪ್ರಶ್ನೆಯನ್ನೇ ಮಾಡಿದ್ದೀರಿ. ಮೊದಲಿಗೆ ಧನುರ್ಮಾಸ ಅಂತಂದರೆ ಏನು ಅದನ್ನು ಹೇಳ್ತೇನೆ ಕೇಳಿ. 12 ರಾಶಿಗಳಲ್ಲಿ 9ನೇ ರಾಶಿ ಧನುರಾಶಿ. ಸೂರ್ಯ ಈ ರಾಶಿಯನ್ನು ಪ್ರವೇಶ ಮಾಡಿ ಈ ರಾಶಿಯನ್ನು ಬಿಡುವವರೆಗೆ ಇರುವಂತಹ ಏನು ಕಾಲ ಇದೆ, ಈ ಕಾಲವನ್ನೇ ಧನುರ್ಮಾಸ ಎಂಬುದಾಗಿ ಕರೆದಿದ್ದಾರೆ. ಈ ಧನುರ್ಮಾಸದಲ್ಲಿ ಪ್ರತಿನಿತ್ಯ ಅರುಣೋದಯ ಕಾಲದಲ್ಲಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಆ ಪೂಜಾ ಕಾಲ ಆರಂಭವಾಗುವಂತಹ ಸಮಯದ ಬಗ್ಗೆ ತಿಳಿಸಿಕೊಡಿ ಅಂತ ಪ್ರಾರ್ಥನೆ ಮಾಡಿದಾಗ ಅದನ್ನು ಹೇಳ್ತಾ ಇದ್ದಾರೆ. ಯಾವ ದಿನ ಸೂರ್ಯೋದಯದಲ್ಲಿ ಸೂರ್ಯ ಧನುರಾಶಿಯಲ್ಲಿ ಇರುತ್ತಾನೆಯೋ ಆ ದಿನದಿಂದಲೇ ಧನುರ್ಮಾಸ ಆರಂಭ ಎಂಬುದಾಗಿ ಮೊದಲಿಗೆ ನಾವು ತಿಳಿಯಬೇಕು. ಇಂತಹ ಧನುರ್ಮಾಸದಲ್ಲಿ ಪ್ರಧಾನವಾಗಿ ಪರಿಪಾಲನೆ ಮಾಡಬೇಕಾಗಿರುವಂತಹ ನಿಯಮಗಳು 3. ಒಂದು, ಸೂರ್ಯೋದಯಕ್ಕಿಂತ ಮುಂಚಿತವಾಗಿಯೇ ಸಮಗ್ರವಾದ ದೇವರ ಪೂಜೆಯನ್ನು ಮುಗಿಸಬೇಕು. 2ನೇದು, ದೇವರ ಪೂಜೆಯಲ್ಲಿ ಕಡ್ಡಾಯವಾಗಿ ಹುಗ್ಗಿಯ ನೈವೇದ್ಯವನ್ನು ಮಾಡಬೇಕು. 3ನೇದು, ಸೂರ್ಯೋದಯದ ನಂತರ ಆದಷ್ಟು ಬೇಗ ಊಟಕ್ಕೆ ಕೊಡಬೇಕು. ಈ 3 ಪ್ರಧಾನವಾಗಿರುವಂತಹ ನಿಯಮಗಳು. ಪೂಜಾದ ಬಗ್ಗೆ ತಿಳಿಸಿಕೊಡಿ ಅಂತ ಕೇಳಿದಾಗ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ಕೋದಂಡಸ್ಥೆ ಸವಿತರಿ ಪ್ರತ್ಯೂಷೆ ಪೂಜನಾಧರೇ ಸಹಸ್ರಾಬ್ಧಾರ್ಚನಫಲಂ ದಿನೇನೈಕೇನ ಲಭ್ಯತೆ. ಸೂರ್ಯ ಧನುರಾಶಿಯಲ್ಲಿ ಇದ್ದಾಗ ಸೂರ್ಯೋದಯಕ್ಕಿಂತ ಮುಂಚೆ ಅಂದರೆ ಉಷಃಕಾಲದಲ್ಲಿ ಪೂಜೆ ಮಾಡಿದರೆ 1000 ವರ್ಷ ಪೂಜಾ ಫಲವನ್ನು ಭಗವಂತ ನೀಡುತ್ತಾನೆ. ಈ ವಿಷಯವನ್ನು ನಮಗೆ ಪಂಚರಾತ್ರ ಸಂಹಿತೆ ಅಂತನ್ನೋದು ತಿಳಿಸಿಕೊಡ್ತಾ ಇದೆ. 1 ದಿನದ ಪೂಜೆಗೆ 1000 ವರ್ಷದ ಫಲ. ಇಷ್ಟು ಮಹತ್ತರವಾಗಿರುವಂತಹ ಫಲ ಸಿಗಬೇಕಾದರೆ ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ 2. ಒಂದು ಕಲಿಯುಗ, 2ನೇದು ಚಳಿಗಾಲ. ಕಲಿಯುಗದಲ್ಲಿ ಸತ್ಕರ್ಮಗಳು ಮಾಡುವ ಜನರೇ ಬಹಳ ಕಡಿಮೆ. ಎಲ್ಲ ಯುಗಗಳಿಗಿಂತಲೂ ಕೂಡ ಕಲಿಯುಗದಲ್ಲಿ ಮಾಡಿರುವಂತಹ ಕರ್ಮಕ್ಕೆ ಜಾಸ್ತಿ ಫಲ ಇದೆ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಪ್ರಾತಃ ಕಾಲದಲ್ಲಿ ಬೆಳಿಗ್ಗೆ ಏಳಲಿಕ್ಕೆ ಆಗದೇ ಇರುವಂತಹ ಚಳಿ, ಅಂತಹ ಚಳಿಗಾಲದಲ್ಲಿ ಎದ್ದು ನಾವು ಏನು ಪೂಜೆಯನ್ನು ಮಾಡ್ತೀವಿ ಅದರಿಂದ ಇಷ್ಟು ಫಲ ಅಂತನ್ನೋದು ಸಿಗಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ಚಿಂತನೆಯನ್ನು ಮಾಡಬೇಕು. ಚಳಿಗಾಲದಲ್ಲಿ ಸ್ನಾನ ಮಾಡಲಿಕ್ಕಾಗೋದಿಲ್ಲ, ಬಿಸಿನೀರು ಮಾಡ್ತಾ ಇರ್ತಾರೆ ಸಾಕಷ್ಟು ಜನ. ಬಿಸಿನೀರು ಮಾಡಲಿಕ್ಕೆ ಬೇಡ ಅಂತ ಅನ್ನೋದಿಲ್ಲ. ಆದರೆ ಬಿಸಿನೀರು ಮಾಡಿ ಆದ ಮೇಲಾದರೂ ಕೊನೆಯಲ್ಲಾದರೂ ಮಡಿ ಅಂತ ಕರೆಸಿಕೊಳ್ಳಬೇಕು ಅಂತಂದರೆ ತಣ್ಣೀರಿನಿಂದ ಸ್ನಾನ ಮಾಡಲೇಬೇಕು, ಆಗಲೇ ಅದು ಮಡಿ ಅಂತ ಕರೆಸಿಕೊಳ್ಳುತ್ತದೆ. ಈ ಸಂದರ್ಭದಲ್ಲಿ ಸುಮಧ್ವ ವಿಜಯದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಶ್ರೀಮದಾಚಾರ್ಯರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಶ್ರೀಮದಾಚಾರ್ಯರು ಅರುಣೋದಯ ಕಾಲದಲ್ಲಿ ಬದರಿಯಲ್ಲಿ ಅಲಕನಂದಾದಲ್ಲಿ ಸ್ನಾನ ಮಾಡ್ತಾಯಿದ್ರು ಅಂತನ್ನುವ ವಿಷಯವನ್ನು ಹೇಳಿದ್ದಾರೆ. ಮಜ್ಜನಂ ವ್ಯಧಿತ ಶೀತಲ ಗಂಗಾವಾರಿ ನಿತ್ಯಮರುಣೋದಯ ಕಾಲೇ ಯತ್ಸ್ಪೃಶಂತಿ ನರಾಹಿಮ ಭೀತ ಅಂಶ ಏವ ಪೃಷತಾಮಧಿಪಸ್ಯ. ಹೀಗೆ ಶ್ರೀಮದಾಚಾರ್ಯರ ಸ್ಮರಣೆಯನ್ನು ಮಾಡ್ತಾ ಶ್ರೀಮದಾಚಾರ್ಯರ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ಪಡೆದು ತಣ್ಣೀರಿನಿಂದ ಸ್ನಾನವನ್ನು ಮಾಡಿದಾಗ ನಮಗೆ ಯಾವುದೇ ವಿಧವಾಗಿರುವಂತಹ ತೊಂದರೆ ಅಂತ ಅನ್ನೋದು ಆಗೋದಿಲ್ಲ. ಹೀಗೆ ತಣ್ಣೀರಿನಿಂದ ಅವಶ್ಯವಾಗಿ ಸ್ನಾನ ಮಾಡಲೇಬೇಕು ಎಂಬುದಾಗಿಯೂ ಕೂಡ ನಾವು ಈ ಸಂದರ್ಭದಲ್ಲಿ ತಿಳಿಯಬೇಕು. ಸ್ನಾನದ ಸಮಯವನ್ನು ಹೇಳಬೇಕು ಅಂತಂದರೆ ಸುಮಾರು
4:00-4:30ಗೆ ಸ್ನಾನ ಮುಗಿಸ್ಬೇಕು. ಯಾಕೆ ಅಂತಂದರೆ ಪೂಜೆ ಮಾಡಲಿಕ್ಕೆ 1 ಗಂಟೆ 1:30 ಗಂಟೆ ಬೇಕು ಅಂತ ಇಟ್ಕೊಂಡ್ರೆ ನಾವು 6:00ಗೆ ಸೂರ್ಯೋದಯ ಅಂತನೋದಾಗ್ತದೆ. ಸೂರ್ಯೋದಯದೊಳಗೆ ಮುಗಿಬೇಕು. ಅಂದರೆ 6:25ಕ್ಕೆ ದೇವರ ಪೂಜೆ ಅಂತನೋದು ಮುಗಿಬೇಕು. ದೇವರ ಪೂಜೆ ಮುಗಿದ ಮೇಲೆ ನಮಗೆ ಏನಾದರೂ ಅನ್ನಿಕ ಆಗಿದ್ದಿರಲಿಲ್ಲ ಅಂತಂದರೆ ಆ ಅನ್ನಿಕವನ್ನು ಗಾಯತ್ರಿ ಜಪ ಆಗಲಿ, ಪಾರಾಯಣ ಆಗಲಿ, ಬ್ರಹ್ಮಯಜ್ಞ ಆಗಲಿ, ಇನ್ನೇನಾಗಲಿ ಅವೆಲ್ಲವುಗಳನ್ನು ಕೂಡ ದೇವರ ಪೂಜೆ ಮುಗಿಸಿದ ಮೇಲೇ ಆಚರಣೆ ಮಾಡಬೇಕು ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದ 4:00ವರೆಗೆ ನಾವು ಸ್ನಾನವನ್ನು ಮಾಡಿದರೆ ಅಥವಾ 5 ಗಂಟೆಗೆ ಸ್ನಾನವನ್ನು ಮಾಡಿದರೆ 6:25 ನಮ್ಮ ಪೂಜೆ ಅಂತನೋದು ಮುಗಿತದೆ. ತದನಂತರ ನಾವು ಎಲ್ಲ ನಿತ್ಯ ಕ್ರಿಯೆಗಳನ್ನು ಮಾಡಿಕೊಳ್ಳುವುದಕ್ಕಾಗಿ ನಮಗೆ ಅನುಕೂಲವಾಗ್ತದೆ. ಮುಖ್ಯವಾಗಿರುವಂತಹ ಸಮಯ ಮುಖ್ಯಾರುಣೋದಯೇ ಪೂಜಾ, ಮಧ್ಯಮಾ ಲುಪ್ತತಾರಕ, ಅಧಮಾ ಸೂರ್ಯಸಹಿತ, ಮಧ್ಯಾಹ್ನೇ ನಿಷ್ಫಲ ಭವೇತ್ ಎಂಬುದಾಗಿ ಹೇಳಿದ್ದಾರೆ. ಅಂದರೆ ಅರುಣೋದಯ ಕಾಲ ಅಂತನೋದು ಪೂಜೆಗೆ ಉತ್ತಮವಾಗಿರುವಂತಹ ಕಾಲ. ನಕ್ಷತ್ರಗಳು ಕಣ್ಣಿಗೆ ಕಾಣದೇ ಇರುವಂತಹ ಸಂದರ್ಭದಲ್ಲಿ ಆರಂಭಿಸಿರುವಂತಹ ಪೂಜೆ ಇದು ಮಧ್ಯಮವಾಗಿರುವಂತಹದ್ದು. ಯಾಕಂತಂದರೆ ಕಾರಣ ಇಷ್ಟೇ, ಅದು ಯದ್ಯಪಿ ಅರುಣೋದಯ ಕಾಲ ಆಗಿದ್ದರೂ ಕೂಡ ನಮ್ಮ ಪೂಜೆ ಮುಗಿಯೋದ್ರೊಳಗೆ ಅರುಣೋದಯ ಕಾಲ ಅಂತನೋದು ಮುಗಿದು ಬಿಟ್ಟಿರ್ತದೆ. ಆದ್ದರಿಂದಾಗಿ ಅದು ಮಧ್ಯಮವಾಗಿರುವಂತಹ ಕಾಲ. ಇನ್ನು ಸೂರ್ಯೋದಯವಾದ ಮೇಲೆ ಮಾಡಿರುವಂತಹ ಪೂಜೆ ಇದು ನಿಷ್ಫಲ ಎಂಬುದಾಗಿ ಹೇಳಿದ್ದಾರೆ. ನಿಷ್ಫಲ ಅಂತಂದರೆ ಫಲನೇ ಇಲ್ಲ ಅಂಥೇಳಿ ಸರ್ವತಃ ಹಾಗರ್ಥವಲ್ಲ. ಪ್ರತಿನಿತ್ಯ ಪೂಜೆ ಮಾಡುವುದರಿಂದಾಗಿ ಸಿಗುವಂತಹ ಫಲ ಏನಿದೆ ಆ ಫಲ ಸಿಗುತ್ತದೆ. ಆದರೆ ಒಂದು ದಿನ ಪೂಜೆ ಮಾಡಿದರೆ 1000 ವರ್ಷ ಪೂಜೆಯ ಫಲ ಅಂತೇನು ಧನುರ್ಮಾಸಕ್ಕೆ ವಿಶೇಷವಾಗಿ ಹೇಳಿದ್ದಾರೆಲ್ಲ, ಆ ಫಲ ಅಂತನೋದು ಸಿಗೋದಿಲ್ಲ. ಧನುರ್ಮಾಸ ಪೂಜೆ ಮಾಡಲಿಕ್ಕೆ ನಮ್ಗೆ ಆಗೋದಿಲ್ಲ ಎಂಬುದಾಗಿ ಹೇಳಿ ಧನುರ್ಮಾಸ ಪೂಜೆನೂ ಬಿಟ್ಟು ಆಮೇಲೆ ಸೂರ್ಯೋದಯದ ನಂತರದಲ್ಲಿ ಮಾಡುವಂತಹ ಪೂಜೆನೂ ಬಿಟ್ಟು ದೇವರ ನೈವೇದ್ಯ ಇಲ್ಲದೆ ವೈಶ್ವದೇವ ಇಲ್ಲದೆ ಆಹಾರವನ್ನು ಸ್ವೀಕಾರ ಮಾಡಿದರೆ ಮಹಾ ಅನರ್ಥವಾಗ್ತದೆ. ಆದ್ದರಿಂದಾಗಿ ಆದಷ್ಟು ಪ್ರಯತ್ನಪೂರ್ವಕವಾಗಿ ಅರುಣೋದಯ ಕಾಲದಲ್ಲಿ ಪೂಜೆಯನ್ನು ಮಾಡುವುದು ಉಚಿತ. ಅದು ಆಗದೇ ಇರುವಂತಹ ಸಂದರ್ಭದಲ್ಲಿ ಯಥಾಶಕ್ತಿ ಪ್ರತಿನಿತ್ಯ ಮಾಡುವಂತೆ ದೇವರ ಪೂಜೆಯನ್ನು ಮಾಡಿದರೂ ಕೂಡ ಭಗವಂತ ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡ್ತಾನೆ. ಆಮೇಲೆ ಧನುರ್ಮಾಸದ ಪೂಜೆಯನ್ನು ಮಾಡಬೇಕು ಅಂಥೇಳಿ ಇಷ್ಟು ಮಹತ್ವವನ್ನು ಅದಕ್ಕೆ ಹೇಳಿದ್ದಾರೆ. ಪೂಜೆಯನ್ನು ಮಾಡದೇ ಇದ್ದರೆ ಏನು ತೊಂದರೆ ಅಂತಂದರೆ ಅದಕ್ಕೂ ಕೂಡ ಹೇಳ್ತಾರೆ. ಉಷಃ ಪೂಜಾಂ ಧನುರ್ಮಾಸೆ ಯೋ ನ ಕುರ್ವೀತ ವೈಷ್ಣವೀಂ ಸಪ್ತಜನ್ಮಸು ರಿಕ್ತ ಸ್ಯಾತ್ ಕ್ಷಯರೋಗೀ ಚ ಮೂಢಧೀಹಿ ಎಂಬುದಾಗಿ. ಧನುರ್ಮಾಸದಲ್ಲಿ ಯಾರು ಉಷಃಕಾಲದಲ್ಲಿ ಭಗವಂತನ ಪೂಜೆಯನ್ನು ಮಾಡೋದಿಲ್ಲವೋ ಅವರು 7 ಜನ್ಮಗಳಲ್ಲಿ ದರಿದ್ರರಾಗುತ್ತಾರೆ, ಕ್ಷಯರೋಗವನ್ನು ಪಡೆಯುತ್ತಾರೆ ಮತ್ತು ಅವರಿಗೆ ಬುದ್ಧಿಮಾಂದ್ಯ ಅಂತನೋದು ಆಗುತ್ತದೆ ಎಂಬುದಾಗಿ ಹೇಳ್ತಾರೆ. ಆದ್ದರಿಂದಾಗಿ ಪ್ರಯತ್ನಪೂರ್ವಕವಾಗಿ ಪೂಜೆಯನ್ನು ಮಾಡುವುದು ಬಹಳ ಶ್ರೇಷ್ಠ. ಇನ್ನು ಪೂಜೆಯನ್ನು ಮಾಡ್ತೀವಿ, ಆದರೆ ಹುಗ್ಗಿ ನೈವೇದ್ಯ ಮಾಡಲಿಕ್ಕಾಗೋದಿಲ್ಲ. ಪೂಜೆಗೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರೋ ಹುಗ್ಗಿ ನೈವೇದ್ಯಕ್ಕೂ ಕೂಡ ಈ ಧನುರ್ಮಾಸದಲ್ಲಿ ಅಷ್ಟೇ ಮಹತ್ವವನ್ನು ಕೊಟ್ಟಿದ್ದಾರೆ. ಅದರಿಂದ ಪೂಜೆ ಮಾಡಿಬಿಡ್ತೀವಿ, ಹುಗ್ಗಿ ನೈವೇದ್ಯ ಮಾಡಲಿಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದರೆ ಅದಕ್ಕೂ ಕೂಡ ಆಗ್ನೇಯ ಪುರಾಣ ಹೀಗೆ ತಿಳಿಸಿಕೊಡ್ತಾ ಇದೆ. ಯಸ್ತು ದಾರಿದ್ರ್ಯ ಬುದ್ಧಿಯ ಮುದ್ಗಾನ್ನಂ ನ ನಿವೇದಯೇತ್ ವಿಷ್ಣವೇ ಕಾರ್ಮುಕೇ ಸ್ನಾತಃ ಸಪ್ತಜನ್ಮಸು ನಿರ್ಧನಃ. ಹುಗ್ಗಿ ಮಾಡುವ ಕ್ರಮ ಹೇಗೆ ಅಂತಂದರೆ ಹೇಳ್ತೀನಿ. ಅಕ್ಕಿ ಮತ್ತು ಹೆಸರುಬೇಳೆಯಿಂದ ಹುಗ್ಗಿ ಮಾಡ್ತೇವೆ. ಹೆಸರುಬೇಳೆನ ಪ್ರಮಾಣ ಜಾಸ್ತಿ ಇರಬೇಕು, ಅಕ್ಕಿಯ ಪ್ರಮಾಣ ಕಡಿಮೆ ಇರಬೇಕು. ಅಂದರೆ 1 ಮುಷ್ಟಿ ನಾವು ಅಕ್ಕಿಯನ್ನು ಹಾಕಿದರೆ 2 ಮುಷ್ಟಿ ಹೆಸರುಬೇಳೆ ಹಾಕಬೇಕು. ಇದು ಉತ್ತಮವಾಗಿರುವಂಥದ್ದು. ಅಕ್ಕಿ ಮತ್ತು ಬೇಳೆ 2 ಸಮಾನವಾಗಿದ್ದರೆ ಮಧ್ಯಮವಾಗಿರುವಂಥದ್ದು. ಬೇಳೆಗಿಂತಲೂ ಕೂಡ ಅಕ್ಕಿ ಅಂತನೋದು ಕಡಿಮೆಯಾಗಿತ್ತು ಅಂತಂದರೆ ಇದು ಅಧಮ ಎಂಬುದಾಗಿ ಹೇಳಿದ್ದಾರೆ. ಆದ್ದರಿಂದಾಗಿ ಹೆಸರುಬೇಳೆ ಮತ್ತು ಅಕ್ಕಿ ಇವುಗಳು ಖರ್ಚಾಗ್ತದೆ ಅಂತ ನಾವು ಅಭಿಪ್ರಾಯದಿಂದ ಅಥವಾ ಸೋಮಾರಿತನದಿಂದಾಗಿ ಜಿಪುಣತನದಿಂದ ಯಾರು ದೇವರಿಗೆ ಈ ಮುದ್ಗಾನ್ನವನ್ನು ನೈವೇದ್ಯ ಮಾಡದೇ ಇದ್ದರೆ ಅಂಥವರಿಗೇನಾಗ್ತದೆ ಅಂತಂದರೆ 7 ಜನ್ಮಗಳಲ್ಲಿ ದರಿದ್ರರಾಗಿ ಹುಟ್ಟುತ್ತಾರೆ ಎಂಬುದಾಗಿ ಹೇಳಿದ್ದಾರೆ. ಸಪ್ತ ಜನ್ಮಸು ನಿರ್ಧನಃ, 7 ಜನ್ಮಗಳಲ್ಲಿ ದರಿದ್ರರಾಗಿ ಹುಟ್ಟುತ್ತಾರೆ. ಆದ್ದರಿಂದಾಗಿ ಪ್ರಯತ್ನಪೂರ್ವಕವಾಗಿ ಮುದ್ಗಾನ್ನವನ್ನು ಏನು ಹುಗ್ಗಿ ಅಂತ ಕರೆದಿದ್ದಾರೆ ಅದನ್ನು ನೈವೇದ್ಯವನ್ನು ಮಾಡುವುದಕ್ಕಾಗಿ ಪ್ರಯತ್ನವನ್ನು ಮಾಡಬೇಕು. ಆಮೇಲೆ ಪೂಜೆಯನ್ನು ಮಾಡಬೇಕು ಅಂತ ನೀವು ಹೇಳಿದ್ದೀರಿ, ನಿಜ ಮಾಡ್ತೇವೆ ಸರಿ. ಮನೆಯಲ್ಲಿ 8 ಜನ ಇರ್ತಾರೆ. 8 ಜನ ಇದ್ದಾಗ 8 ಜನಕ್ಕೂ ಪೂಜೆ ಮಾಡಲಿಕ್ಕೆ ಆಗೋದಿಲ್ಲವಲ್ಲ. ಯಾರೋ ಒಬ್ಬರೇ ಪೂಜೆಯನ್ನು ಮಾಡ್ತಾರೆ ಮತ್ತು ಅವರಿಗೆ ಮಾತ್ರ ಪುಣ್ಯ ಬಂತು, ಅವರಿಗೆ ಮಾತ್ರ 1000 ವರ್ಷ
ಪೂಜೆ ಮಾಡಿದ ಒಂದು ಫಲ ಅಂತನ್ನೋದು ಸಿಕ್ಕಿತು, ಉಳಿದವರಿಗೆ ಸಿಗಲಿಲ್ಲವಲ್ಲ ಅಂತನ್ನೋ ಪ್ರಶ್ನೆ ಉಳಿತದೆ. ಅದಕ್ಕೂ ಕೂಡ ಶಾಸ್ತ್ರ ಸೂಕ್ತವಾಗಿರುವಂತಹ ಪರಿಹಾರವನ್ನು ಕೊಡ್ತಾ ಇದೆ. ಮನೆಯಲ್ಲಿ ಒಬ್ಬರು ಮಾತ್ರ ಪೂಜೆ ಮಾಡಲು ಸಾಧ್ಯ, ಎಲ್ಲರೂ ಪೂಜೆ ಮಾಡಲು ಸಾಧ್ಯ ಇಲ್ಲ ಅಂತನ್ನೋದು ನಿಜ. ಆದರೆ ಪೂಜೆಗೆ ಸಹಾಯ ಮಾಡುವುದರಿಂದ, ಪೂಜೆಗೆ ಬೇಕಾಗಿರತಕ್ಕಂತಹ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಡುವುದರಿಂದಾಗಿ ಪೂಜೆ ಮಾಡಿದ ಪುಣ್ಯ ಅಂತನ್ನೋದು ಅವರಿಗೆ ಬರ್ತದೆ. ಮನೆಯಲ್ಲಿ ಹೆಣ್ಮಕ್ಕಳಿರ್ತಾರೆ, ಅವರಿಗೆ ಪೂಜೆ ಮಾಡಲಿಕ್ಕಾಗೋದಿಲ್ಲ, ಶಾಲಿಗ್ರಾಮ ಪೂಜೆ. ಅಂತಹ ಸಂದರ್ಭದಲ್ಲಿ ಗಂಡ ಪೂಜೆ ಮಾಡ್ತಾ ಇರುವಾಗ ದೇವರ ಪಾತ್ರೆಗಳನ್ನು ತೊಳೆಯೋದು ಅಥವಾ ರಂಗವಲ್ಲಿಯನ್ನು ಹಾಕಿ ಅಲಂಕಾರ ಮಾಡೋದು, ನೈವೇದ್ಯಕ್ಕೆ ಬೇಕಾಗಿರತಕ್ಕಂತಹ ಪದಾರ್ಥಗಳ ಸಿದ್ಧತೆಯನ್ನು ಮಾಡೋದು, ಹೀಗೆ ಮಾಡುವುದರಿಂದಲೂ ಕೂಡ ಫಲ ಸಿಗುತ್ತದೆ. ಮಕ್ಕಳಿದ್ದರು ಅಂತಂದರೆ ಅವರು ತುಳಸಿಯನ್ನು ತೆಗೆದುಕೊಂಡು ಬರೋದು, ಹೂವನ್ನು ತೆಗೆದುಕೊಂಡು ಬಂದು ದೇವರಿಗೆ ಸಮರ್ಪಣೆ ಮಾಡೋದು, ಹೀಗೆ ಮಾಡುವುದರಿಂದಲೂ ಕೂಡ ಪೂಜೆ ಮಾಡಿದ ಫಲ ಅಂತನ್ನೋದು ಸಿಗುತ್ತದೆ. ಆದ್ದರಿಂದಾಗಿ ನಾವು ಪೂಜೆ ಮಾಡಲಿಕ್ಕಾಗಲಿಲ್ಲ, ನಮಗೆ ಫಲ ಬರಲಿಲ್ಲ ಅಂತನ್ನೋ ಸಂಶಯ ಮನಸ್ಸಿನಲ್ಲಿ ಪಡುವಂತಹ ಅಗತ್ಯ ಇಲ್ಲ. ದೇವರ ಸ್ತೋತ್ರಗಳನ್ನು, ಭಾಗವತ, ಮಹಾಭಾರತ, ಭಗವದ್ಗೀತಾ ಇತ್ಯಾದಿಗಳನ್ನು ಪಠಿಸುವುದರಿಂದ, ಹರಿಕಥಾಮೃತ ಸಾರ, ಮಧ್ವನಾಮ, ಲಕ್ಷ್ಮೀ ಶೋಭಾನ ಇತ್ಯಾದಿಗಳನ್ನು ಪಠಿಸುವುದರಿಂದಲೂ ಕೂಡ ಅವರಿಗೆ ಪೂಜೆ ಮಾಡಿದ ಫಲ ಸಿಗ್ತದೆ. ಪೂಜೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಇವುಗಳ ಪಾರಾಯಣವನ್ನು ಮಾಡುವುದರಿಂದಲೂ ಕೂಡ ಪೂಜೆ ಮಾಡಿದ ಫಲ ಅಂತನ್ನೋದು ಸಿಗುತ್ತದೆ ಎಂಬುದಾಗಿ ಪುರಾಣ ತಿಳಿಸಿಕೊಡ್ತಾ ಇದೆ. ಆಮೇಲೆ ಪೂಜೆಯಿಂದಾಗಿ ಸಿಗುವಂತಹ ಫಲಗಳ ಬಗ್ಗೆ ತಿಳಿಸಿಕೊಡಬೇಕು ಅಂಥೇಳಿ ಮತ್ತೆ ಪ್ರಶ್ನೆ ಮಾಡಿದಾಗ ಅದಕ್ಕೆ ಹೇಳ್ತಾ ಇದ್ದಾರೆ. ಧನುರ್ಮಾಸದ ಪೂಜೆಯಿಂದಾಗಿ ಭಗವಂತ ಪೂರ್ಣ ಪ್ರಸನ್ನನಾಗ್ತಾನೆ, ಲೌಕಿಕವಾಗಿರುವಂತಹ ಜೀವನದ ಆಪತ್ತುಗಳನ್ನು ಪರಿಹಾರ ಮಾಡ್ತಾನೆ ಮತ್ತು ಸಾಧನಕ್ಕೆ ಉಪಯೋಗಿಯಾಗಿರತಕ್ಕಂತಹ ಸಂಪತ್ತುಗಳನ್ನು ಕೂಡ ಭಗವಂತ ಒದಗಿಸಿಕೊಡ್ತಾನೆ. ವೈಷ್ಣವ ಜನ್ಮ ಪ್ರಾಪ್ತಿ ಅಂತನ್ನೋದು ನಮಗೆ ಆಗ್ತದೆ, ಶುದ್ಧವಾಗಿರುವಂತಹ ಜ್ಞಾನ ಬರಲಿಕ್ಕೆ ಸಾಧ್ಯ, ಮೋಕ್ಷದವರೆಗೆ ಭಗವಂತನ ಅನುಗ್ರಹ ಅಂತನ್ನೋದು ನಮಗೆ ಪಡಲಿಕ್ಕೆ ಸಾಧ್ಯ ಎಂಬುದಾಗಿ ಆಗ್ನೇಯ ಪುರಾಣ ಈ ವಿಶೇಷವಾಗಿರುವಂತಹ ಕೆಲವು ವಿಷಯಗಳನ್ನು ತಿಳಿಸಿಕೊಡ್ತಾ ಇದೆ. ಇನ್ನು ವಿಶೇಷವಾಗಿ ಶತ್ರುನಾಶ ಅಂತನ್ನೋದು ಕೂಡ ಈ ಪೂಜೆಯಿಂದಾಗಿ ಆಗ್ತದೆ. ಕೋದಂಡಸ್ಥೆ ದಿವಾನಾಥೆ ಯೋ ಮುದ್ಗಾನ್ನಂ ಸಹಾರ್ದ್ರಕಂ ನಿವೇದಯೇತ್ ಹರೇ ಸಮ್ಯಕ ಜಿತ್ವಾ ಶತ್ರುನ್ ಕ್ಷಣೇನ ಸಹ. ಯಾರಿಗೆ ಮನೆಯಲ್ಲಿ ಮತ್ತು ಆಫೀಸ್ಗಳಲ್ಲಿ ಸಮಾಜದಲ್ಲಿ ತೊಂದರೆ ಅಂತನ್ನೋದು ಆಗ್ತಾ ಇದೆ ಅಂತ ನಾವು ಕೇಳ್ತಾ ಇರ್ತೇವೆ, ಅಂಥವರು ಈ ಧನುರ್ಮಾಸದ ಪೂಜೆಯನ್ನು ಮಾಡಬೇಕು. ಪೂಜೆಯನ್ನು ಮಾಡುವುದರಿಂದಾಗಿ ಭಗವಂತನಿಗೆ ಹುಗ್ಗಿಯ ನೈವೇದ್ಯವನ್ನು ಸಮರ್ಪಣೆ ಮಾಡುವುದರಿಂದಾಗಿ ಎಲ್ಲ ರೀತಿಯಾಗಿರುವಂತಹ ಶತ್ರುಗಳನ್ನು ಕೂಡ ಕ್ಷಣ ಮಾತ್ರದಲ್ಲಿ ಅವರು ಗೆಲ್ಲುತ್ತಾರೆ. ಹೊರಗಿನ ಶತ್ರುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳುವಂತಹ ಅಗತ್ಯ ಇಲ್ಲ. ಬಾಹ್ಯವಾಗಿರುವಂತಹ ಶತ್ರುಗಳಿಗಿಂತ ಒಳಗಿರುವಂತಹ ಶತ್ರುಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳನ್ನು ಕೂಡ ನಾವು ಗೆಲ್ಲಲಿಕ್ಕೆ ಸಾಧ್ಯ. ನಮ್ಮ ಸಾಧನೆಗೆ ಬೇಕಾಗಿರತಕ್ಕಂತಹ ನಮ್ಮ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯ. ಈ ನಿಟ್ಟಿನಲ್ಲಿಯೂ ಕೂಡ ಧನುರ್ಮಾಸದ ಪೂಜೆಯನ್ನು ಅವಶ್ಯವಾಗಿ ಮಾಡಬೇಕು ಎಂಬುದಾಗಿ ಹೇಳುತ್ತಾರೆ. ದೀರ್ಘವಾಗಿರುವಂತಹ ಆಯುಷ್ಯ ಮತ್ತು ಮಹಾ ಸಂಪತ್ತು ಕೂಡ ಇದರಿಂದ ಸಿಗ್ತಾ ಇದೆ. ಸದದ್ಯಾರ್ದ್ರಕ ಮುದ್ಗಾನ್ನಂ ಯೋ ಧನುರ್ಮಾಸಿ ವಿಷ್ಣವೇ ಸಮರ್ಪಯೇತ್ಸ ದೀರ್ಘಾಯು ಧನಾಢ್ಯೋ ವೇದಪಾರಗಃ. ಮೊಸರನ್ನು, ದಧಿಖಂಡವನ್ನು, ಗಟ್ಟಿಯಾಗಿರುವಂತಹ ಮೊಸರನ್ನು ಬ್ರಾಹ್ಮಣರಿಗೆ ಕರೆದು ಊಟಕ್ಕೆ ಹಾಕಬೇಕು. ಊಟಕ್ಕೆ ಹಾಕ್ತಾ ಇರುವಾಗ ಬ್ರಾಹ್ಮಣ ದಂಪತಿಗಳಿಗೆ ಊಟಕ್ಕೆ ಹಾಕ್ತಾ ಇರ್ತಾರೆ. ನಿಜವಾಗಿ ಪುರಾಣ ಹೇಳುತ್ತದೆ, ಇಡೀ ಮನೆಗೆ, ಫ್ಯಾಮಿಲಿ ಅಂತ ಏನಿದೆ ಮನೆಯಲ್ಲಿ 4 ಜನ, 5 ಜನ, 6 ಜನ ಅವರೆಲ್ಲರಿಗೂ ಕೂಡ ಊಟಕ್ಕೆ ಹಾಕಬೇಕು ಎಂಬುದಾಗಿ ಹೇಳ್ತಾರೆ. ಎಲ್ಲರಿಗೂ ಊಟಕ್ಕೆ ಹಾಕುವಂತಹ ಸಮಯ ನಮ್ಮ ಹತ್ರ ಇಲ್ಲ ಅಥವಾ ನಮಗೆ ಆಗೋದಿಲ್ಲ ಅಂತನೋ ಪಕ್ಷದಲ್ಲಿ ಕನಿಷ್ಠ ಪಕ್ಷ ಬ್ರಾಹ್ಮಣ ದಂಪತಿಗಳಿಗೆ ಕರೆದು ಅವರಿಗೂ ಕೂಡ ಊಟಕ್ಕೆ ಹಾಕುವುದರಿಂದ ಈ ಮುದ್ಗಾನ್ನವನ್ನು, ಮೊಸರಿನ ಖಂಡವನ್ನು ಅವರಿಗೆ ದಾನವಾಗಿ ಕೊಡುವುದರಿಂದ, ಊಟಕ್ಕೆ ಹಾಕುವುದರಿಂದಲೂ ಕೂಡ ಮಹಾಫಲ ಎಂಬುದಾಗಿ ಹೇಳ್ತಾರೆ. ಆಮೇಲೆ ಮೊಸರು, ಹಸಿಶುಂಠಿ ಸಮೇತವಾಗಿ ಹುಗ್ಗಿಯನ್ನು ಧನುರ್ಮಾಸದಲ್ಲಿ ಭಗವಂತನಿಗೆ ಸಮರ್ಪಣೆ ಮಾಡಿರುವಂತಹ ವ್ಯಕ್ತಿ ದೀರ್ಘವಾಗಿರುವಂತಹ ಆಯುಷ್ಯವನ್ನು ಪಡಿತಾನೆ, ಮಹತ್ತರವಾದ ಸಂಪತ್ತನ್ನು ಪಡಿತಾನೆ ಮತ್ತು ವಿಶೇಷವಾಗಿ ನಮಗೆ ಬೇಕಾಗಿರುವಂತಹದ್ದು ವೇದಶಾಸ್ತ್ರಗಳ ಪರಿಶುದ್ಧವಾಗಿರುವಂತಹ ಜ್ಞಾನ. ಈ ಜ್ಞಾನವನ್ನು ಕೂಡ ಪಡೀಲಿಕ್ಕೆ ಸಾಧ್ಯ. ಏನು ಬೇಕು ಮತ್ತೆ? ಇದಕ್ಕಿಂತಲೂ ಜಾಸ್ತಿ ನಾವು ಬೇಡೋದೇನು? ಭಗವಂತನಲ್ಲಿ ಬೇಡೋದೇ ಇದು ಸುಲಭವಾಗಿ ನಮಗೆ ಧನುರ್ಮಾಸದ ಪೂಜೆಯಿಂದಾಗಿ ಸಿಗ್ತಾ ಇದೆ. ಕೇವಲ ಈ ಒಂದು ಜನ್ಮಕ್ಕೆ ಮಾತ್ರ ಭಗವಂತ ಕರುಣಿಸ್ತಾನೆ, ಮುಂದಿನ ಜನ್ಮದಲ್ಲಿ ಕರುಣಿಸುವುದಿಲ್ಲ ಎಂಬುದಾಗಿ ನಾವು ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ. ಜನ್ಮನಿ ಎಂಬುದಾಗಿ ಪುರಾಣ ಹೇಳ್ತಾ ಇದೆ. ಜನ್ಮನಿ ಯಂ ಯಂ ಕಾಮಯತೆ ಕಾಮಂ ತಂ ಪ್ರಾಪ್ಯ ಸುದುರ್ಲಭಂ
ಸಸ್ಯಾದ್ ಯೋಗಿ ಸುಧೀ ಶ್ರೀಮಾನ್ ವೈಷ್ಣವೋ ಜನ್ಮಜನ್ಮನಿ. ಜನ್ಮ ಜನ್ಮಾಂತರಗಳಿಗೂ ಕೂಡ ನಾವು ಏನನ್ನು ಸಾತ್ವಿಕವಾಗಿರತಕ್ಕಂಥದ್ದನ್ನು ಬಯಸ್ತೀವೋ ಅವೆಲ್ಲವೂ ಕೂಡ ಸಿಗಲಿಕ್ಕೆ ಸಾಧ್ಯ. ದದ್ಯಾರ್ಧ್ರಕಂಚ ಮುದ್ಗಾನ್ನಂ ದದ್ಯಾಚ್ಚೈಲಾಗುಡೋಜ್ವಲಂ ಸುಸುಖೋಷ್ಣಂ ಸಕಂದಂಚ ವಿಷ್ಣವೇ ಯಸ್ ಸಮರ್ಪಯೇತ್ ದೃಷ್ಟ್ವಾ ತಚ್ಛೃಭಮುದ್ಗಾನ್ನಂ ಸಂತುಷ್ಟೋ ಭಕ್ತವತ್ಸಲಃ ದದಾತಿ ಸಕಲಾನ್ ಭೋಗಾನ್ ಮೋಕ್ಷಂಚ ಜಗದೀಶ್ವರಃ. ಸಾಕ್ಷಾತ್ತಾಗಿ ಭಗವಂತ ಮೋಕ್ಷವನ್ನೇ ಕರುಣಿಸ್ತಾನೆ ಎಂಬುದಾಗಿಯೂ ಕೂಡ ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಪ್ರಯತ್ನಪೂರ್ವಕವಾಗಿ ಸ್ನಾನ, ದೇವರ ಪೂಜೆ, ನೈವೇದ್ಯ, ಸ್ತೋತ್ರಗಳನ್ನು ಪಾರಾಯಣ ಮಾಡಿ ಭಗವಂತನ ವಿಶೇಷವಾಗಿರುವಂತಹ ಅನುಗ್ರಹವನ್ನು ನಾವು ಈ ಮಾಸದಲ್ಲಿ ಸಂಪಾದನೆಯನ್ನು ಮಾಡಬೇಕು. ವಿಶೇಷವಾಗಿ ಶ್ರೀಮದಾಚಾರ್ಯರು ತಿಳಿಸಿದ ಕ್ರಮದಲ್ಲಿ ಭಗವಂತನ ಚಿಂತನೆಗಳನ್ನು ಮತ್ತು ಪೂಜೆಗಳನ್ನು ಮಾಡುವುದು ಅತ್ಯಂತ ಉತ್ತಮವಾಗಿರುವಂತಹ ಒಂದು ಪದ್ಧತಿ. ಮಹಾಭಾರತ ಭಾಗವತಾದಿ ಶಾಸ್ತ್ರಗಳ ಚಿಂತನೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಹೀಗೆ ಪುರಾಣ ಅಂತನ್ನೋದು ಸೂಕ್ಷ್ಮವಾಗಿರುವಂತಹ ವಿಚಾರಗಳನ್ನು ತಿಳಿಸಿಕೊಟ್ಟಾದ ಮೇಲೆ ಎಲ್ಲ ವಿಷಯಗಳು ಮನದಟ್ಟವಾಗುವುದಕ್ಕಾಗಿ ಒಂದು ಪುರಾತನ ಇತಿಹಾಸನ ಘಟನೆಯನ್ನು ಕೂಡ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಹಿಂದಕ್ಕೆ ರೇವಾತೀರದಲ್ಲಿ ಸತ್ಯಸಂಧ ಎಂಬ ಹೆಸರಿನ ಒಬ್ಬ ರಾಜನಿದ್ದ. ನಿತ್ಯದಲ್ಲೂ ಕೂಡ ಆ ರಾಜ ಪರಸ್ತ್ರೀ ಲೋಲುಪನಾಗಿದ್ದ. ಪರಸ್ತ್ರೀಯರನ್ನು ಹಿಡಿದು ತರುವುದಕ್ಕಾಗಿ ನಾನಾ ವಿಧವಾಗಿರುವಂತಹ ಪ್ರಯತ್ನಗಳನ್ನು, ಉಪಾಯಗಳನ್ನು ಕೂಡ ಅವನು ಮಾಡ್ತಾ ಇದ್ದ. ಆ ರಾಜನ ಊರಿನಲ್ಲೇನೇ ನಾರಾಯಣ ಎಂಬ ಹೆಸರಿನ ಒಬ್ಬ ಬ್ರಾಹ್ಮಣ ವಾಸವಾಗಿದ್ದ, ವಿದ್ವಾಂಸನಾಗಿದ್ದ. ಅವನು ಸಕಲ ಶಾಸ್ತ್ರಗಳನ್ನು ಕೂಡ ಚೆನ್ನಾಗಿ ಅಧ್ಯಯನವನ್ನು ಮಾಡಿದ್ದ, ನಿತ್ಯ ಕರ್ಮದಲ್ಲಿ ಆಸಕ್ತನಾಗಿದ್ದ, ಕರ್ಮಗಳನ್ನು ಕೂಡ ಅವನು ಸರಿಯಾಗಿ ಮಾಡ್ತಾ ಇದ್ದ. ಹೀಗೆ ಇರ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ಧನುರ್ಮಾಸ ಅಂತನೋದು ಪ್ರಾಪ್ತವಾಗ್ತದೆ. ಆ ಧನುರ್ಮಾಸ ಅಂತನೋದು ಪ್ರಾಪ್ತವಾದಾಗ ಆ ಧನುರ್ಮಾಸದ ಮಹಾತ್ಮ್ಯವನ್ನು, ಆ ಧನುರ್ಮಾಸದಲ್ಲಿ ಆಚರಣೆ ಮಾಡಬೇಕಾಗಿರುವಂತಹ ವಿಧಿವಿಧಾನಗಳನ್ನು ಎಲ್ಲವನ್ನೂ ಕೂಡ ಆ ನಾರಾಯಣ ಎಂಬ ಬ್ರಾಹ್ಮಣ ತಾನು ಪುರಾಣವನ್ನು ಮಾಡ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ರಾಜ ಅಲ್ಲಿಗೆ ಬರ್ತಾನೆ, ಆ ಪುರಾಣವನ್ನು ಕೇಳ್ತಾನೆ. ಆಮೇಲೆ ರಾಜನ ಮನಸ್ಸಿಗೆ ಏನು ಅನ್ನಿಸ್ತದೆ ಅಂತಂದರೆ, ನಾರಾಯಣನ ಪತ್ನಿ ಪತಿವ್ರತಾ ಸ್ತ್ರೀ, ಭಾರೀ ಸುಂದರ, ಅವಳನ್ನು ನೋಡ್ತಾನೆ. ಅವಳನ್ನು ಹೇಗಾದರೂ ಮಾಡಿ ವಶ ಮಾಡಿಕೊಳ್ಳಬೇಕು ಅಂತ ಅಭಿಪ್ರಾಯದಿಂದ ಅಲ್ಲಿಗೆ ಬಂದಿರ್ತಾನೆ. ಆ ಸಂದರ್ಭದಲ್ಲಿ ಪುರಾಣ ಕಥೆಯನ್ನು ಕೇಳ್ತಾನೆ. ಕಥೆಯನ್ನು ಕೇಳಿ ಇದೇನೋ ಚೆನ್ನಾಗಿದೆಯಲ್ಲ, ರಾಜ ವಿಚಾರ ಮಾಡ್ತಾನೆ, ಈ ಬ್ರಾಹ್ಮಣನನ್ನು ನಮ್ಮ ಮನೆಗೆ ಊಟಕ್ಕೆ ಕರೆಯೋಣ. ದಂಪತಿಗಳನ್ನು ಕರೆದಾಗ ಹೆಂಡತಿಯೂ ಬರ್ತಾಳೆ. ಆ ಸಂದರ್ಭದಲ್ಲಿ ಅವಳನ್ನು ನನ್ನ ವಶ ಮಾಡಿಕೊಳ್ಳೋಣ ಅಂಥೇಳಿ ದುರುದ್ದೇಶದಿಂದ ಪುರಾಣ ಮುಗಿದ ಮೇಲೆ ಬ್ರಾಹ್ಮಣರಿಗೆ ಹೇಳ್ತಾ ಇದ್ದಾನೆ, ಸ್ವಾಮಿನ್, ಧನುರ್ಮಾಸದ ಮಹಾತ್ಮ್ಯವನ್ನು ಬಹಳ ಚೆನ್ನಾಗಿ ಹೇಳಿದ್ದೀರಿ. ನನಗೂ ಕೂಡ ಧನುರ್ಮಾಸದ ಆಚರಣೆ ಮಾಡಬೇಕು ಅಂತನೋ ಇಚ್ಛೆ ಬಂದಿದೆ. ಆದ್ದರಿಂದಾಗಿ ಇವತ್ತು ರಾತ್ರಿ ನೀವು ನಮ್ಮ ಮನೆಯಲ್ಲೇ ಬಂದು ವಿಶ್ರಾಂತಿಯನ್ನು ಸ್ವೀಕಾರ ಮಾಡಿ ಪ್ರಾತಃ ಕಾಲದಲ್ಲಿ ಬೇಗನೆ ಎದ್ದು ಧನುರ್ಮಾಸದ ಪೂಜಾದಿಗಳನ್ನು ಮುಗಿಸಿ ನಾವು ಕೊಡುವಂತಹ ತೀರ್ಥಪ್ರಸಾದವನ್ನು, ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು ಎಂಬುದಾಗಿ ಹೇಳಿದಾಗ, ಇದು ಯಾವುದು ಗೊತ್ತಿಲ್ಲದೇ ಇರತಕ್ಕಂತಹ ನಾರಾಯಣ ಅಂತನ್ನುವ ಬ್ರಾಹ್ಮಣ ಹಾಗೇ ಆಗಲಿ ಎಂಬುದಾಗಿ ಹೇಳಿದ್ದಾನೆ. ಈ ಕಡೆಗೆ ಸಾಯಂಕಾಲ ಸಮಯ ಅಂತನೋದು ಆಗಿದೆ. ರಾಜ ಕಾಯ್ತಾ ಇದ್ದಾನೆ, ಯಾವಾಗ ಅವಳು ಬರ್ತಾಳೆ, ಅವಳನ್ನು ವಶ ಮಾಡಿಕೊಳ್ಳಬೇಕು, ಅವಳನ್ನು ಸ್ವೀಕಾರ ಮಾಡಬೇಕು ಅಂಥೇಳಿ ಚಿಂತನೆ ಮಾಡ್ತಾ ಇದ್ದಾನೆ. ಒಂದು ಬಂಗಾರದಿಂದ ನಿರ್ಮಿತವಾಗಿರುವಂತಹ ರಥವನ್ನು ಕೂಡ ಕೊಟ್ಟು ಕಳಿಸಿದ್ದಾನೆ. ಅದನ್ನು ಏರಿ ಇವರು ಬಂದಿದ್ದಾರೆ ದಂಪತಿಗಳು. ಅವರಿಗೆ ಯೋಗ್ಯವಾಗಿರತಕ್ಕಂತಹ ಆಸನ ಉಪಚಾರಗಳನ್ನೆಲ್ಲವನ್ನೂ ಕೂಡ ಕಲ್ಪಿಸಿ ಅವರಿಗೆ ಒಂದು ಅರಮನೆಯಲ್ಲಿ ಸುಂದರವಾಗಿರತಕ್ಕಂತಹ ಮನೆಯನ್ನು ಕೂಡ ಕೊಟ್ಟು ಅಲ್ಲಿ ವಾಸ ಮಾಡುವಂತೆ ಆದೇಶವನ್ನು ಮಾಡಿದ್ದಾನೆ. ಹೀಗೆ ಇರ್ತಾ ಇರುವಾಗ ಅರ್ಧರಾತ್ರಿ ಅಂತನೋದು ಆಗಿದೆ. ಆ ಸಂದರ್ಭದಲ್ಲಿ ರಾಜ, ಇದು ಸರಿಯಾಗಿರುವಂತಹ ಸಮಯ, ಈ ಸಂದರ್ಭದಲ್ಲಿ ಅವಳನ್ನು ನಾನು ಸ್ವೀಕಾರ ಮಾಡ್ತೇನೆ, ಬಲಾತ್ಕಾರವನ್ನು ಮಾಡ್ತೇನೆ ಅಂತನೋ ಒಂದು ದುರುದ್ದೇಶದಿಂದ ತನ್ನ ಅರಮನೆಯಿಂದಾಗಿ ಹೊರಗಡೆ ಹೊರಡ್ತಾನೆ. ದೈವೇಚ್ಛೆ ಅಂತನೋದು ಹೇಗಿರ್ತದೆ ನೋಡ್ರಿ. ಅವನು ಹೊರಟಿದ್ದಾನೆ ಕಾಮುಕನಾಗಿ. ಮಧ್ಯದಲ್ಲಿ ಒಂದು ದುಷ್ಟವಾಗಿರತಕ್ಕಂತಹ ದೊಡ್ಡ ಗಜಸರ್ಪ ಅಂತನೋದು ಬಂದಿದೆ. ಆ ರಾಜನನ್ನು ಕಚ್ಚಿದೆ. ರಾಜ ಸತ್ತು ಹೋಗಿಬಿಟ್ಟಿದ್ದಾನೆ, ಸ್ವರ್ಗಸ್ಥನಾಗಿ ಬಿಟ್ಟಿದ್ದಾನೆ. ಹೀಗೆ ಆ ರಾಜ ಅಂತನೋದು ಸತ್ತು ಹೋದಾಗ ಯಮದೂತಾಸ್ತದಾ ಜಗ್ಮುಹು ವಿಷ್ಣುದೂತಾಸ್ತಥೈವ ಚ, ಅವನನ್ನು ಕರೆದು ಒಯ್ಯುವುದಕ್ಕಾಗಿ ಯಮದೂತರು ಬರ್ತಾರೆ. ಅದೇ ಸಂದರ್ಭದಲ್ಲಿ ವಿಷ್ಣುದೂತರೂ ಬರ್ತಾರೆ. ಅವರಿಬ್ಬರ ಮಧ್ಯದಲ್ಲಿ ಸಂವಾದ ನಡೀತಾ ಇದೆ. ಇವನಿಂತಹ ಅನಾಚಾರಿಯಾಗಿರುವಂತಹ ಕರ್ಮವನ್ನು ಮಾಡಿದ್ದಾನೆ.
ಇವನನ್ನು ಕರೆದು ಒಯ್ಯೋದಕ್ಕಾಗಿ ನಾವು ಬಂದಿದ್ದೇವೆ ಅಂತ ಯಮದೂತರು ಹೇಳಿದರು. ಇಲ್ಲ, ಇವನು ಸತ್ಕಾರ್ಯವನ್ನು ಮಾಡಿದ್ದಾನೆ, ಅದರಿಂದಾಗಿ ಇವನು ಮೋಕ್ಷಕ್ಕೆ ಯೋಗ್ಯನಾಗಿದ್ದಾನೆ, ಅವನನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ನಾವು ಬಂದಿದ್ದೇವೆ ಅಂತ ವಿಷ್ಣುದೂತರು ಹೇಳಿದರು. ಯಮದೂತಾನ್ ನಿರಾಕೃತ್ಯ ವಿಷ್ಣುದೂತಾಸ್ತದಾಬ್ರವನ್. ಆಗ ವಿಷ್ಣುದೂತರು ಯಮದೂತರಿಗೆ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹೌದು, ಇವನೇನು ಪಾಪವನ್ನು ಮಾಡಿದ್ದಾನೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಿ, ಆದರೆ ಇವನು ಒಂದು ಉತ್ತಮವಾಗಿರುವಂತಹ ಕೆಲಸವನ್ನು ಮಾಡಿದ್ದಾನೆ. ಸಾಕಷ್ಟು ಪಾಪವನ್ನು ಸಂಪಾದನೆ ಮಾಡಿದರೂ ಕೂಡ ಒಂದು ಉತ್ತಮವಾಗಿರುವಂತಹ ಕೆಲಸವನ್ನು ಮಾಡಿದ್ದಾನೆ. ಧನುರ್ಮಾಸ ಅಂತ ತಿಳಿದು ಬ್ರಾಹ್ಮಣ ದಂಪತಿಗಳಿಗೆ ಊಟಕ್ಕೆ ಹಾಕಬೇಕು ಅಂತ ಮನೆಗೆ ಕರೆದಿದ್ದಾನಲ್ಲ, ಸಾಕು, ಇಷ್ಟರಿಂದಲೇ ಅವನಿಗೆ ಸಿಗಬೇಕಾಗಿರುವಂತಹ ಫಲ ಏನಿದೆ ಆ ಫಲ ಅಂತನ್ನೋದು ಸಿಕ್ಕಿಬಿಟ್ಟಿದೆ. ಅಂದರೆ ಕೇವಲ ನಾವು ಸಂಕಲ್ಪ ಮಾಡಿದರೂ ಸಾಕು, ಪುಣ್ಯ ಇದೆ ಅಂತ ಈ ಮಾತಿನಿಂದಾಗಿ ನಮಗೆ ಅರ್ಥವಾಗ್ತಾ ಇದೆ. ಈ ಮಾತನ್ನು ಹೇಳಿದಾಗ ವಿಷ್ಣುದೂತರಿಗೆ ಯಮದೂತರು ನಮಸ್ಕಾರವನ್ನು ಮಾಡಿ ಹಾಗೆಯೇ ಆಗಲಿ ಎಂಬುದಾಗಿ ತಮ್ಮ ಒಂದು ಯಮಪಟ್ಟಣಕ್ಕೆ ತಿರುಗಿ ಹೋಗಿಬಿಟ್ಟಿದ್ದಾರೆ. ತೇನ ಪುಣ್ಯಪ್ರಭಾವೇನ ವಿಷ್ಣುಲೋಕಂ ಅವಾಪ್ತವಾನ್ ಸಪತ್ನೀಕಂ ಬ್ರಾಹ್ಮಣಂತು ಏಕಂ ಯೋ ಭೋಜಯೇತ್ ಸದಾ. ಹೀಗೆ ಕೇವಲ ಬ್ರಾಹ್ಮಣ ದಂಪತಿಗಳಿಗೆ ಊಟಕ್ಕೆ ಕರೆಯುವುದರಿಂದ ಬಂದಿರುವಂತಹ ಏನು ಪುಣ್ಯ ಇದೆ, ಆ ಪುಣ್ಯದ ಪ್ರಭಾವದಿಂದಲೇ ಆ ಸತ್ಯಸಂಧ ಅಂತನ್ನುವ ರಾಜ ವಿಷ್ಣುಲೋಕವನ್ನು ಪಡೆದ ಅಂತನ್ನುವ ಕಥೆಯನ್ನು ತಿಳಿಸಿಕೊಡ್ತಾರೆ. ಆದ್ದರಿಂದಾಗಿ ಈ ಧನುರ್ಮಾಸದಲ್ಲಿ ಪ್ರಯತ್ನಪೂರ್ವಕವಾಗಿ ಪ್ರಾತಃ ಕಾಲದಲ್ಲಿ, ಅರುಣೋದಯ ಕಾಲದಲ್ಲಿ ಬೇಗನೆ ಎದ್ದು ಸ್ನಾನವನ್ನು ಮಾಡಿ, ದೇವರ ಪೂಜೆಯನ್ನು ಮಾಡಿ, ಮುದ್ಗಾನ್ನವನ್ನು ನಿವೇದಿಸಿ, ಬ್ರಾಹ್ಮಣ ದಂಪತಿಗಳಿಗೆ ಕರೆದು ಅವರಿಗೆ ಷೋಡಶೋಪಚಾರಗಳಿಂದಾಗಿ ಯಥಾಶಕ್ತಿ ಪೂಜೆಯನ್ನು ಮಾಡಿ, ಸೂರ್ಯೋದಯವಾದ ತಕ್ಷಣ ಅವರಿಗೆ ಊಟಕ್ಕೆ ಹಾಕಬೇಕು. ಹೀಗೆ ಮಾಡುವುದರಿಂದಾಗಿ 1,000 ವರ್ಷ ಪೂಜೆ ಮಾಡಿದರೆ ಏನು ಫಲ ಸಿಗಬೇಕೋ ಆ ಫಲ ಕೇವಲ ಒಂದು ದಿನದ ಪೂಜೆಯಿಂದಾಗಿ ಸಿಗುತ್ತದೆ ಎಂಬುದಾಗಿ ತಿಳಿಸಿಕೊಡ್ತಾರೆ. ಹೀಗೆ ಧನುರ್ಮಾಸದ ಮಹಾತ್ಮ್ಯ ಅಂತನ್ನೋದು ಬಹಳ ಇದೆ, ಬಹಳ ಅಂದರೆ ಬಹಳ ಇದೆ, ಹೇಳುವಂತಹ ಸಮಯ ಇಲ್ಲ. ಆದ್ದರಿಂದಾಗಿ ಈ ಸದ್ಯಕ್ಕೆ ಇಷ್ಟನ್ನು ನಿಲ್ಲಿಸಿ ಮತ್ತೆ ಮುಂದಿನ ಸಂದರ್ಭ ಅಂತನ್ನೋದು ಬಂದಾಗ ಧನುರ್ಮಾಸದ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳಿಯೋಣ. ಆದ್ದರಿಂದಾಗಿ ಪ್ರತಿಯೊಬ್ಬರೂ ಕೂಡ ಇದನ್ನು ತಿಳಿದು ನಿಮಗೆ ಗೊತ್ತಿರುವಂತಹ ಜನರ ಜೊತೆಗೆ ಈ ಒಂದು ಸಂಚಿಕೆಯನ್ನು ಹಂಚಿಕೊಂಡು ಅವರು ಕೂಡ ಪೂಜೆಯನ್ನು ಮಾಡುವಂತೆ ಆಗಲಿ, ಸಾಧನಾ ಮಾರ್ಗದಲ್ಲಿ ನಡೆಯಲಿ. ಇದರಿಂದ ಅವರಿಗೂ ಕೂಡ ಒಂದು ಉತ್ತಮವಾಗಿರುವಂತಹ ಗತಿ ಪ್ರಾಪ್ತಿಯಾಗ್ತದೆ ಎಂಬುದಾಗಿ ಹೇಳ್ತಾ 2 ಮಾತುಗಳನ್ನು ಅಸ್ಮದ್ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂಬೃಣೀಪತಿಯಾಗಿರುವಂತಹ ವೇದವ್ಯಾಸ ದೇವರಲ್ಲಿ ಸಮರ್ಪಣೆ ಮಾಡ್ತಾ ಮಧ್ವೇಶಾರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು.